ಈ ಹುಡುಗ ಯಾರು, ಇವನ ಹೆಸರೇನು, ವಿಡಿಯೋ ಕೊನೆಯಲ್ಲಿ ಎಲ್ಲ ಹೇಳ್ತೀನಿ. ಒಂದು ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಹುಟ್ಟಿದ ಇವನು ಸ್ಟಾರ್ಟಿಂಗ್ ಅಲ್ಲಿ ಓದೋದ್ರ ಮೇಲೆ ಆಸಕ್ತಿನೇ ಇರಲಿಲ್ಲ. ಆದ್ರೆ ಬರ್ತಾ ಬರ್ತಾ ಸಮಯ ಕಳೆದ ಹಾಗೆ ವಿದ್ಯಾಭ್ಯಾಸದ ಕಡೆ ಆಸಕ್ತಿ ಬೆಳೆಸ್ಕೊಂಡ. 10th ಅಂದ್ರೆ SSLC ಟಾಪರ್ ಕೂಡ ಆದ. ತುಂಬಾ ಖುಷಿ ಜೀವನದಲ್ಲಿ ಏನೋ ಸಾಧಿಸ್ಬಿಟ್ಟೆ ಅಂತ. ಆದ್ರೆ ಅದೇ 10th ಎಂಡಿಂಗ್ ಅಲ್ಲಿ ಇವನ ಹಿಂದೆ ಒಬ್ಳು ಹುಡುಗಿ ಬೀಳ್ತಾಳೆ. ಇವನಿಗೂ ಕೂಡ ಅವಳನ್ನ ಕಂಡ್ರೆ ತುಂಬಾ ಪ್ರೀತಿ. ಮುಂದೆ ಹೋಗಿ PUC ಸೈನ್ಸ್ ತಗೊಂಡ. ಕಾಲೇಜ್ ಶುರು ಆದ 2-3 ತಿಂಗಳು ಚೆನ್ನಾಗೇ ಓದ್ತಾ ಇದ್ದ. ಅಲ್ಲಿರೋ ಲೆಕ್ಚರರ್ಸ್ ಎಲ್ಲ ಕೂಡ ಇವನ ಟಾಪರ್ ಆಗ್ತಾನೆ ಅಂತ ತುಂಬಾ ಹೋಪ್ಸ್ ಅನ್ನ ಇಟ್ಟಿದ್ರು. ಇವನ್ ಮಾತ್ರ ಓದೋದ್ರ ಜೊತೆಗೆ ಯಾವಾಗ್ಲೂ ಹುಡುಗಿಯ ಜೊತೆ ಮಾತಾಡೋದು, ಟೈಮ್ ಪಾಸ್ ಮಾಡೋದು, ಅವಳನ್ನ ಭೇಟಿ ಆಗೋಕೆ ಹೋಗೋದು, ಇದೆಲ್ಲ ಸ್ಟಾರ್ಟ್ ಆಗಿತ್ತು. ಸುಗಮವಾಗಿ ಸಾಕ್ತಾ ಇದ್ದ ಜೀವನ ಹಳ್ಳ ಹಿಡಿಯೋಕೆ ಸ್ಟಾರ್ಟ್ ಆಗಿತ್ತು. ಫಸ್ಟ್ PU ರಿಸಲ್ಟ್ ಅವತ್ತು ಟಾಪರ್ ಆದವನು ಇವತ್ತು 60% ಮಾರ್ಕ್ಸ್ ಅಲ್ಲಿ ಪಾಸ್ ಆಗಿದ್ದ. ಹಾಗೆ ಸೆಕೆಂಡ್ PU ಕೂಡ ಸ್ಟಾರ್ಟ್ ಆಯ್ತು. ಆದ್ರೆ ಆ ಹುಡುಗಿ ಇವನನ್ನ ಅವಾಯ್ಡ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು. ಮಿಡ್ ಟರ್ಮ್ ಎಕ್ಸಾಮ್ ಬರೋ ಹೊತ್ತಿಗೆ ಅವಳು ರೀಸನ್ ಇಲ್ದೇನೆ ಇವನನ್ನ ಬಿಟ್ಟು ಇನ್ನೊಬ್ಬನ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರ್ತಾಳೆ. ಈ ಕಡೆ ಇವನು ಡಿಪ್ರೆಷನ್ಗೆ ಹೋಗಿ ಓದೋದು, ಬರೆಯೋದು ಎಲ್ಲವನ್ನ ಬಿಟ್ಟು ಹುಚ್ಚಂತರ ಆಗಿರ್ತಾನೆ. ಈ ಟೈಮ್ ಅಲ್ಲಿ ಇವನಿಗೆ ಇನ್ನೊಂದು ಒಳ್ಳೆ ಅಭ್ಯಾಸ ಇತ್ತು. ಅದು ಅಂದ್ರೆ ಆಟೋಬಯೋಗ್ರಫೀಸ್ ಅನ್ನ ಓದೋದು. ಇದರಿಂದ ಪ್ರೇರೇಪಿತಗೊಂಡ ಇವನು ಮತ್ತೆ ಲೈಫ್ ಅನ್ನ ರೀಸ್ಟಾರ್ಟ್ ಮಾಡೋದಕ್ಕೆ ರೆಡಿ ಆಗ್ತಾನೆ. ಬಟ್ ಇವಾಗ ಫಿಕ್ಸ್ ಆಗಿರ್ತಾನೆ, ಜೀವನದಲ್ಲಿ ಏನಾದ್ರೂ ಸಾಧಿಸೋವರೆಗೂ ಯಾವ ಹುಡುಗಿಯನ್ನು ಜೀವನದಲ್ಲಿ ಬರೋಕೆ ಬಿಡಬಾರ್ದು ಅಂತ. ಸೆಕೆಂಡ್ PU ರಿಸಲ್ಟ್ ಬಂತು, 63% ತಗೊಂಡು ಪಾಸ್ ಆದ. ನೆಕ್ಸ್ಟ್ ಡಿಗ್ರಿಗೆ ಸೇರ್ಕೊಂಡ. ಇಲ್ಲಿ 3 ವರ್ಷ ಡಿಗ್ರಿ ಮುಗಿಯೋವರೆಗೂ ಟಾಪರ್ ಆಗೇ ಇದ್ದ. ಡಿಗ್ರಿ ಕೂಡ ಪಾಸ್ ಔಟ್. ಥಿಯರಿ, ಪ್ರಾಕ್ಟಿಕಲ್ಸ್ ಎಲ್ಲದರಲ್ಲೂ ಒನ್ ಆಫ್ ದಿ ಬೆಸ್ಟ್. ಫೈನಲ್ ಇಯರ್ ಪ್ರಾಜೆಕ್ಟ್ಗೆ ಸ್ವತಃ ತಾನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಕಲ್ತ್ಕೊಂಡು ಒಂದು ಸಾಫ್ಟ್ವೇರ್ ಅನ್ನು ಕೂಡ ತಯಾರಿಸಿದ್ದ. ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಬೇರೆಯವರಿಗೆ ಆಲ್ಮೋಸ್ಟ್ ಇವನ ಎಲ್ಲಾ ಫ್ರೆಂಡ್ಸ್ಗೆ ಹೆಲ್ಪ್ ಮಾಡಿ ಇಂಟರ್ವ್ಯೂವನ್ನ ಕ್ರ್ಯಾಕ್ ಮಾಡಿಸ್ತಾನೆ. MNC ಜಾಬ್ ಕೂಡ ಸಿಗೋ ತರ ಮಾಡ್ತಾನೆ. ಆದ್ರೆ ವಿಧಿಯಾಟನೇ ಬೇರೆ ಇತ್ತು. ಇವನ್ ಮಾತ್ರ ಯಾವ ಇಂಟರ್ವ್ಯೂವನ್ನು ಕ್ಲಿಯರ್ ಮಾಡಲ್ಲ. ಇವನು ಟಾಪ್ ನಾಚ್ ಪರ್ಫಾರ್ಮೆನ್ಸ್ ಕೊಡ್ತಾನೆ. ಆದ್ರೂ ಎಷ್ಟೇ ಪ್ರಯತ್ನ ಪಟ್ಟರು ಒಂದೇ ಒಂದು ಇಂಟರ್ವ್ಯೂ ಅಲ್ಲಿ ಪಾಸ್ ಮಾಡಲ್ಲ. ಅಲ್ಲಿರೋ ಪ್ರೊಫೆಸರ್ಸ್, ಇವನ ಫ್ರೆಂಡ್ಸ್ ಎಲ್ರಿಗೂ ಒಂದು ಕ್ಷಣ ಅಚ್ಚರಿ ಆಗುತ್ತೆ. ಬಟ್ ರಿಯಾಲಿಟಿ ಇವನು ಯಾವುದ್ರಲ್ಲೂ ಸೆಲೆಕ್ಟ್ ಆಗಿರಲ್ಲ. ಸರಿ ಹೋಗ್ಲಿ ಅಂತ ಕಾಲೇಜಿಂದ ಹೊರಗಡೆ ಬಂದ ಮೇಲೆ ಜಾಬ್ಗೆ ಅಪ್ಲೈ ಮಾಡ್ತಾನೆ. ಬಟ್ ಎಲ್ಲ ಕಡೆ ರಿಜೆಕ್ಷನ್. ಫಸ್ಟ್ ರೌಂಡ್ ಕ್ಲಿಯರ್, ಸೆಕೆಂಡ್ ರೌಂಡ್ ಕ್ಲಿಯರ್, ಇಂಟರ್ವ್ಯೂ ಕ್ಲಿಯರ್. ಬಟ್ ಲಾಸ್ಟ್ ಟೈಮಲ್ಲಿ ಒಂದಲ್ಲ ಒಂದು ರೀಸನ್ ಇಂದ ರಿಜೆಕ್ಟ್. ಕೆಲವೊಂದು ಸಲ ಎಲ್ಲ ಕರೆಕ್ಟ್ ಆಗಿ ಇದ್ರು ವಿತೌಟ್ ರೀಸನ್ HR ಆಫರ್ ಲೆಟರ್ ಅನ್ನ ರಿಲೀಸ್ ಮಾಡ್ತಾ ಇರಲಿಲ್ಲ. ರೀಸನ್ ಏನು ಅಂತ ಕೇಳಿದ್ರೆ ಗೊತ್ತಿಲ್ಲ. ಕೇಳೋದಕ್ಕೆ ನಂಬೋದಕ್ಕೆ ವಿಚಿತ್ರ ಅನ್ಸಿದ್ರು, ಇದು ನಿಜ. ಸೊ ಫೈನಲಿ ಒಂದು ಬಿಸ್ನೆಸ್ ಮಾಡೋಣ ಅಂತ 6 ಮಂತ್ ಹಗಲು ರಾತ್ರಿ ರಿಸರ್ಚ್ ಮಾಡಿ ಒಂದು T-shirt ಪ್ರಿಂಟಿಂಗ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ ತನ್ನ ಹತ್ರ ಇದ್ದಂತಹ ಎಲ್ಲಾ ಸೇವಿಂಗ್ಸ್ ಅನ್ನ ಹಾಕಿ ಸ್ಟಾರ್ಟ್ ಮಾಡ್ತಾನೆ. ಕ್ಲೈಂಟ್ T-shirts ಬರುತ್ತೆ, ಬೇಕಿದ್ದಂತಹ ಮಷೀನ್ಸ್ ಬರುತ್ತೆ, ಎಲ್ಲ ಮಟೀರಿಯಲ್ಸ್ ಮನೆಗೆ ಬಂದು ಬೀಳುತ್ತೆ. ಅದೇ ದಿನ ಈವ್ನಿಂಗ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಕೊರೋನಾ ಪ್ಯಾಂಡಮಿಕ್ ಇಂದ ಲಾಕ್ಡೌನ್ ಅನ್ನು ಅನೌನ್ಸ್ ಮಾಡ್ತಾರೆ. ಶುರು ಆಗಬೇಕಿದ್ದ ಬಿಸ್ನೆಸ್ ಅವತ್ತೇ ಮುಚ್ಚಿ ಹೋಗೋ ಪರಿಸ್ಥಿತಿಗೆ ಬಂದು ನಿಲ್ಲತ್ತೆ. ಅಫ್ಕೋರ್ಸ್ ಅವತ್ತೇ ಆ ಬಿಸ್ನೆಸ್ ಕೂಡ ಮುಚ್ಚಿ ಹೋಗುತ್ತೆ. ಕೆಲ ತಿಂಗಳು ಕಳೆದ ಮೇಲೆ ನಿಧಾನವಾಗಿ ಕೊರೋನಾ ಹರಡೋದು ಕಡಿಮೆ ಆಗುತ್ತೆ. ಲಾಕ್ಡೌನ್ ಕೂಡ ಮುಗಿದು ಹೋಗುತ್ತೆ. ಈ ಟೈಮಲ್ಲಿ ಒಬ್ಬ ಸಾಫ್ಟ್ವೇರ್ ಡೆವಲಪರ್ ಆಗಿದ್ದವನು ಸೇಲ್ಸ್ ಮ್ಯಾನ್ ಜಾಬ್ಗೆ ಸೇರ್ಕೊಂಡ. ಒಂದು ಲೆವೆಲ್ಗೆ ಜೀವನ ನಡೆಯುತ್ತಾ ಇರುತ್ತೆ. ಗುರುವಾರ ಪ್ರತಿದಿನದಂತೆ ನಾರ್ಮಲ್ ಆಗಿ ಸಾಕ್ತಾ ಇತ್ತು. ಆದ್ರೆ ಸಂಜೆ 4 ಗಂಟೆ ಸಮಯಕ್ಕೆ ಏಕಾಏಕಿ ಒಳಗಡೆ ನುಗ್ಗಿದ GST ಆಫೀಸರ್ಸ್ ಪ್ರಶ್ನೆ ಮೇಲೆ ಪ್ರಶ್ನೆ, ರೆಕಾರ್ಡ್ಸ್ ಮೇಲೆ ರೆಕಾರ್ಡ್ಸ್ ಅನ್ನ ಕೇಳಿದ್ರು. ತಮ್ಮ ಎನ್ಕ್ವೈರಿಯನ್ನ ಮುಗಿಸಿ ಹೋಗ್ತಾರೆ. ಮತ್ತೆ ಎಲ್ಲ ನಾರ್ಮಲ್ ಆಗಿ ನಡೆಯುತ್ತಾ ಇರುತ್ತೆ. 1 ಮಂತ್ ಆದ್ಮೇಲೆ ಬೆಂಗಳೂರಿನ ನಮ್ಮ ಆಫೀಸ್ ಲಾಸ್ ಮೇಕಿಂಗ್ ಅಂತ ಕ್ಲೋಸ್ ಮಾಡ್ತಾರೆ. ಮತ್ತೆ ಹುಡುಗ ಜಾಬ್ಲೆಸ್, ಹೋಪ್ಲೆಸ್. ಅದಾದ ನಂತರ ಮತ್ತೆ ಬೇರೆ ಕಡೆ ಜಾಬ್ಸ್ಗೆ ಅಪ್ಲೈ ಮಾಡ್ತಾನೆ. ಎಲ್ಲೂ ಜಾಬ್ ಸಿಗಲ್ಲ. ಕೊನೆಯದಾಗಿ ಒಂದು ಜ್ಯುವೆಲ್ರಿ ಶಾಪ್ ಅಲ್ಲಿ ಸೇಲ್ಸ್ ಮ್ಯಾನ್ ಕೆಲಸಕ್ಕೆ ಸೇರ್ಕೊಳ್ತಾನೆ. ಇಲ್ಲಿಯವರೆಗೆ ಇವನ ಜೀವನದಲ್ಲಿ 50ಕ್ಕಿಂತ ಹೆಚ್ಚು ಜಾಬ್ಸ್ ಗಳಲ್ಲಿ ರಿಜೆಕ್ಟ್ ಆಗಿರ್ತಾನೆ. 5 to 6 ಬಿಸ್ನೆಸ್ ಅಲ್ಲಿ ಲಾಸ್ ಮಾಡ್ಕೊಂಡು ಫೇಲ್ಯೂರ್ ಕೂಡ ಆಗಿರ್ತಾನೆ. ಈಗ ಇವನಿಗೆ ಯಾವ ಜಾಬ್ಸ್ ಮಾಡೋಕ್ಕೂ ಇವನ ಮನಸ್ಸು ಒಪ್ತಾ ಇಲ್ಲ. 1000 ಸಲ ಸೋತ್ರು ಮತ್ತೊಮ್ಮೆ ಪ್ರಯತ್ನ ಮಾಡಬೇಕು ಅನ್ನೋ ಮನಸ್ಸು. ಲೈಫಲ್ಲಿ ಏನಾದರೂ ಸಾಧಿಸಬೇಕು ಅಂತ ಮತ್ತೆ ಮೊದಲನೇ ಸಲ ಸಿಕ್ಕಿರೋ ಕೆಲಸನ ಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋ ದೃಢ ನಿರ್ಧಾರ ತಗೊಂಡು ರಿಸ್ಕ್ ತಗೊಂಡಿದ್ದಾನೆ. ಅವನಿಗೆ ಇವಾಗ 24 ವರ್ಷ. ಏನಾಗುತ್ತೋ ಗೊತ್ತಿಲ್ಲ, ಆದರೆ ಏನಾದರೂ ಮಾಡಲೇಬೇಕು ಅನ್ನೋ ಹಠ, ಛಲ, ಆತ್ಮವಿಶ್ವಾಸ. ಎಷ್ಟು ಸಲ ಸೋತ್ರು ಮತ್ತೆ ಗೆಲ್ತೀನಿ ಅನ್ನೋ ಧೈರ್ಯ. ಮತ್ತೊಂದು ಸಲ ಪ್ರಯತ್ನ ಮಾಡಿ ನೋಡೋಣ ಅಂತ ಹೊರಟಿದ್ದಾನೆ. ಇದನ್ನೆಲ್ಲ ನಿಮ್ಮ ಮುಂದೆ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಎಷ್ಟು ಸಲ ಸೋತ್ರು ಧೈರ್ಯ ಕಳ್ಕೋಬಾರ್ದು. ಮತ್ತೆ ಗೆಲ್ತೀನಿ ಅನ್ನೋ ಛಲ ಯಾವತ್ತೂ ಬಿಡಬಾರ್ದು. ಸತ್ತೋದ್ರೆ ಜೀವನ ಮುಗಿಯಲ್ಲ. ನಮ್ಮ ಕನಸುಗಳನ್ನ ಸಾಯಿಸಿದ್ರೆ ನಮ್ಮ ಜೀವನ ಮುಗಿಯುತ್ತೆ. ನಾವು ಉಸಿರಾಡೋ ಪ್ರತಿ ಕ್ಷಣದವರೆಗೂ ನಮ್ಮ ಕನಸುಗಳನ್ನ ನನಸು ಮಾಡೋ ಕಡೆ ಕೆಲಸ ಮಾಡ್ತಾ ಇರಬೇಕು. ಸತ್ತ ಮೇಲೂ ನಮ್ಮ ಹೆಸರು ಇರಬೇಕಂದ್ರೆ ಬದುಕಿದ್ದಾಗ ರಿಸ್ಕ್ ತಗೋಬೇಕು. ಈ ಹುಡುಗ ಯಾರು, ಏನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾನೆ, ಕಂಪ್ಲೀಟ್ ಡೀಟೇಲ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ವಿತ್ ಪ್ರೂಫ್ ಕೊಡ್ತೀನಿ. ಅಲ್ಲಿಯವರೆಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.